ಮಿತ್ರರಿಗೆ ನಮ್ಮ ಕಾವೇರಿ ನದಿ ರಕ್ಷಣಾ ಸಮಿತಿ ವತಿಯಿಂದ ಸ್ವಾಗತ. ಇವತ್ತು ಕಾವೇರಿ ನದಿ ರಕ್ಷಣಾ ಸಮಿತಿ ಅನ್ನೋ ಒಂದು ಸಂಸ್ಥೆನ ನಾನು ಒಬ್ಬ ಪತ್ರಕರ್ತನಾಗಿ ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ವಕೀಲರು, ಬುದ್ಧಿಜೀವಿಗಳು, ಜ್ಞಾನಕಕ್ಷಿಗಳು, ಚಿಂತಕರು ಎಲ್ಲರನ್ನೂ ಒಳಗೊಂಡಂಥದ್ದು. ಈ ತಂಡದಲ್ಲಿ ಇಂಥವ್ರಿಲ್ಲ ಅನ್ನಂಗಿಲ್ಲ, ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲ. ನಮ್ಮ ಉದ್ದೇಶ ಏನಂದರೆ, ಸುಮಾರು ವರ್ಷಗಳಿಂದ ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಸುಮಾರು ಒಂದು 50-60 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ನಮ್ಮ ಕುಡಿಯೋ ನೀರಿನ ಹಕ್ಕನ್ನು ಪ್ರತಿಪಾದಿಸಬೇಕು ಅನ್ನೋ ಒಂದು ಚಿಂತನೆಯನ್ನು ಇಟ್ಕೊಂಡು ನಮ್ಮ ಆರಾಧ್ಯ ಗುರುಗಳಾದ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳವ್ರನ್ನ ನಮ್ಮ ಮಹಾ ಪೋಷಕರಾಗಿ, ಮತ್ತು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮಗೆ ಗೌರವ ಅಧ್ಯಕ್ಷರಾಗಿ DS ವೀರಯ್ಯನವರಿದ್ದಾರೆ. ಆಮೇಲೆ ಹಿರಿಯ ವಕೀಲರಾದಂಥ ಗಂಗಾಧರ್ ಗೌಡರು ಇದ್ದಾರೆ. ನನ್ನ ಆತ್ಮೀಯ ಇನ್ನೊಬ್ಬರು ಸ್ನೇಹಿತರಾದಂಥ ನಾರಾಯಣವರು ಪತ್ರಕರ್ತರಿದ್ದಾರೆ. ಆಮೇಲೆ ಹಿರಿಯ ರಾಜಕಾರಣಿಗಳಂತ ರಾಜಣ್ಣವರಿದ್ದಾರೆ. ಆಮೇಲೆ ಮಾಜಿ ಸರ್ಕಾರಿ ನೌಕರರು ಮತ್ತು ಒಂದು ಇಡೀ ಸಮುದಾಯನ ಒಗ್ಗೂಡಿಸೋಕ್ಕೆ ಪ್ರಯತ್ನ ಪಟ್ಟಂಥ ವಕೀಲರ ಡೈರೆಕ್ಟ್ರಿ ಅನ್ನೋ ಒಂದು ಹೊಸ ಕಾನ್ಸೆಪ್ಟನ್ನೇ ಹುಟ್ಟಾಕ್ತಂಥ KT ಚಂದ್ರ ಅವರಿದ್ದಾರೆ. ಅಧ್ಯಕ್ಷರಾದಂಥ HK ರಾಮೂರು ಅವರಿದ್ದಾರೆ. ಅವರು ಸುಮಾರು 4 ಬಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದಂಥವ್ರು. ಈ ನಾಡಿನ ಜನರ ನಾಡಿ ಬಿಡ್ತಾ ಏನು ಅಂತ ತಿಳುವಂಥವ್ರು. ಇಷ್ಟೆಲ್ಲರ ತಂಡನ ಒಳಗೊಂಡಂತಹ ಒಂದು ಬೃಹತ್ ತಂಡವಿದೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನೀರಾವರಿ ಹೋರಾಟದ ಬಗ್ಗೆ ಕಿಚ್ಚು ಮನಸ್ಸನ್ನು ಇಟ್ಕೊಂಡಿರುವಂಥವ್ರು ಎಲ್ಲ ತಂಡ ಇವತ್ತು ಬೀದಿಗಿಳಿದು ಹೋರಾಟ ಮಾಡಿದ್ರೆ ಮಾತ್ರ ಸಾಲದು, ಕಾನೂನಿನ ಅರಿವು ಬೇಕು ಅಂತೇಳಿ ಸಾಕಷ್ಟು ವಿಚಾರಗಳನ್ನ ಮನನ ಮಾಡಿಕೊಂಡು ಹಿರಿಯ ಜಡ್ಜ್ಗಳಾಗಿದ್ದಂತಹ, ನ್ಯಾಯವಾದಿಗಳಾದಂತಹ ಮತ್ತು ಜಡ್ಜ್ಗಳು ನಮ್ಮ ಗೋಪಾಲ್ ಗೌಡರು ಅವ್ರ ಕಡೆಯಿಂದನೂ ಸಾಕಷ್ಟು ಸಲಹೆ ಸೂಚನೆಗಳನ್ನ ತೊಗೊಂಡಿದ್ದೀವಿ. ಆಮೇಲೆ ಮೋಹನ್ ದಾಸ್ ಅವ್ರ ಕಡೆಯಿಂದನೂ ಸಲಹೆ ಸೂಚನೆಗಳನ್ನ ತೊಗೊಂಡಿದ್ದೀವಿ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಮ್ಮ ಅಧ್ಯಕ್ಷರಾದಂಥ HK ರಾಮೂರು ಅವರು ಕೊಡ್ತಾರೆ. ನಾನು ನಿಮಗೆ ಒಂದು ಸಣ್ಣ ಕಿರುಪರಿಚಯ ಕೊಟ್ಟಿದ್ದೀನಿ, ನಮ್ಮೆಲ್ಲರ ಮಾಹಿತಿ ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ಇನ್ನು ಮುಖ್ಯವಾಗಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡುವಂಥದ್ದಿದೆ, ಅದನ್ನು ರಾಮು ಅವರು ಕೊಡ್ತಾರೆ. ಮತ್ತು ಒಬ್ಬೊಬ್ಬರಾಗಿ ವಿಚಾರಗಳನ್ನ ಮಂಡಿಸ್ತಾ ಹೋಗ್ತೀವಿ. ತಮ್ಮದೇನೇ ಕ್ವಶನ್ ಇರಿಸಿದ್ರು ನಮ್ಮದೆಲ್ಲ ಮಾತಾದ್ಮೇಲೆ ಖಂಡಿತವಾಗ್ಲೂ ಕೇಳಿ. ಯಾಕೆಂದರೆ ಇದು ನಮಗಿಂತ ಹೆಚ್ಚಿನ ಹೋರಾಟ ನಿಮ್ಮದು. ನಿಮ್ಮ ಕಾವೇರಿ ನಮ್ಮ ಕಾವೇರಿ ಅಷ್ಟೆ. ಈ ದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ, ಪತ್ರಿಕಾ ರಂಗ ಹಾಗೂ ಟೆಲಿ ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಇವತ್ತು ಕಾವೇರಿ ನದಿ ರಕ್ಷಣಾ ಸಮಿತಿಯನ್ನು ನೂತನವಾಗಿ ರಚಿಸಿ ಸನ್ಮಾನ್ಯ ಸ್ವಾಮಿಗಳಾದಂಥ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ, ಅವರ ಸಲಹೆ ಸೂಚನೆಯ ಮೇರೆಗೆ ನಾವು ಈ ಸಂಸ್ಥೆಯನ್ನು 26/9/2024 ಸಹಕಾರ ಸಂಘಗಳ ಇಲಾಖೆಯಲ್ಲಿ ನೋಂದಾವಣೆಯನ್ನು ಮಾಡಿಸಿದ್ದೇವೆ. ನೋಂದಾವಣೆಯನ್ನು ಮಾಡಿಸಿ ಇವತ್ತು ಅದಕ್ಕೆ ವಿದ್ಯುಕ್ತವಾಗಿ ಒಂದು ಚಾಲನೆ ಕೊಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ವೀರಯ್ಯನವರು ಹಾಗೂ ಸಿ ರಾಜಣ್ಣವರು, ಚಂದ್ರು ಅವರು, ನಾರಾಯಣಪ್ಪವರು, ಗಂಗಾಧರ ಗೌಡರು ಹಾಗೂ ನಮ್ಮ ಜೊತೆಗೆ ಬಂದಿರತಕ್ಕಂಥ ರಾಜು ಗೌಡರು, ನಮ್ಮ ಸುರೇಶ್ ಬಾಬು ಅವರು ಬಂದಿದ್ದಾರೆ, ನಂಜಪ್ಪ ಅವರು ಬಂದಿದ್ದಾರೆ, ಹಾಗೂ ಮೈಸೂರಿನಿಂದ ಕೆಂಪೇಗೌಡರು ಬಂದಿದ್ದಾರೆ, ನಮ್ಮ ಪತ್ರಕರ್ತರಾದಂಥ ಅರುಣ್ ಬಂದಿದ್ದಾರೆ. ಹಾಗೆ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡುವಂಥದ್ದು, ಕಾವೇರಿ ನದಿ ಸುಮಾರು 100 ವರ್ಷಗಳ ಇತಿಹಾಸವನ್ನು ಹೊಂದಿ
ನಾಲ್ಮಡಿ ಕೃಷ್ಣರಾಜ ಒಡೆಯರವರು 1925ರಲ್ಲಿ ಕನ್ನಂಬಾಡಿಯನ್ನು ಕಟ್ಟುವ ಸಂದರ್ಭದಲ್ಲಿ ಉಂಟಾದಂಥ ಏನು ಈ ಜ್ವಲಂತ ಸಮಸ್ಯೆ ಬ್ರಿಟಿಷ್ ಕಾಲದಿಂದ ಇಲ್ಲಿಯವರೆಗೂ ನಡೀತಾ ಬಂದಿದೆ. ಅನೇಕ ಸರ್ಕಾರಗಳು ಬಂದು ಹೋಗಿದೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಹಲವಾರು ಸರ್ಕಾರಗಳು ಬಂದು ಹೋಗಿದ್ರೂ ಸಹ ಈ ಸಮಸ್ಯೆಯನ್ನು ಬಿಡಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಕಗ್ಗಂಟನ್ನಾಗಿ ಮಾಡಿದ್ದಾರೆ. ನಾಲ್ಮಡಿ ಕೃಷ್ಣರಾಜ ಒಡೆಯರವರು ಬ್ರಿಟಿಷರ ಅವಧಿಯಲ್ಲಿ ಏನು ನೀರು ಹಂಚಿಕೆಯ ಒಂದು ಸೂತ್ರಕ್ಕೆ ಒಳಪಟ್ಟು ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂಥದ್ದು ಏನು ಸೂತ್ರವನ್ನು ಹಾಕಿದ್ರು, ಆಗಿನಿಂದ ಅದು ಯಾವುದೇ ವಿಧವಾದಂಥ ಮಾರ್ಪಾಡನ್ನು ಆಗ್ತಾನೆ ಜನಸಂಖ್ಯೆ, ನೀರಾವರಿ ಪ್ರದೇಶ, ಜನಜಾನುವಾರುಗಳಿಗೆ ನೀರಿನ ಲಭ್ಯತೆ ಮತ್ತು ವರ್ಣನ ಕೃಪೆ ಇಲ್ಲದೇ ಇದ್ರೂ ಇಂತಿಷ್ಟು ಬಿಡಬೇಕು ಅನ್ನುವಂಥದ್ದು ಟ್ರಿಬ್ಯುನಲ್ ರಚಿಸಿ ಹಲವಾರು ವರ್ಷಗಳಿಂದ ಬಿಡ್ತಾ ಬಂದಿದ್ದಾರೆ. ಯಾವಾಗ ವರ್ಣನ ಕೃಪೆ ಇರಲ್ವೋ ಅಂಥ ಸಂದರ್ಭಗಳಲ್ಲಿ ಮಾತ್ರ ನಮಗೆ ಡಿಸ್ಪ್ಯೂಟ್ಸ್ ಕಾಣ್ತಾ ಇರ್ತದೆ. ಅನೇಕ ಸರ್ಕಾರಗಳು ಇದರ ಒಂದು ಬೆನಿಫಿಟ್ಸ್ನು ಪಡೆದಿದೆ, ಹಾಗೆ ಅದರ ಅವನತಿಯನ್ನು ಕಂಡಿದೆ ಅಂತ. ಈಗ ನಾವು ಸನ್ಮಾನ್ಯ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೆ ನಾವೆಲ್ಲ ಒಂದು ಕಮಿಟಿಯನ್ನು ಮಾಡಿ ಅವರಲ್ಲಿ ಒಂದು ವಿನಂತಿಯನ್ನು ಮಾಡಿದ್ವಿ. ಸ್ವಾಮಿ, ತಮ್ಮ ಮಾರ್ಗದರ್ಶನದಲ್ಲಿ ಶಾಶ್ವತವಾಗಿ ಈ ಕಾವೇರಿ ಸಮಿತಿಯನ್ನು ರಚಿಸಿ ಒಂದು ಪರಿಹಾರವನ್ನು ಕಂಡುಹಿಡಿಯಬೇಕು, ಇದಕ್ಕೆ ತಮ್ಮ ಮಾರ್ಗದರ್ಶನ ಬೇಕು ಅಂತಂದಾಗ ಅವರು ಇಬ್ಬರು ನ್ಯಾಯಾಧೀಶರನ್ನು ನಮಗೆ ಸೂಚನೆ ಕೊಟ್ಟರು. ಅವ್ರನ್ನ ಕರೀರಿ ಸಭೆಗೆ, ಅವ್ರ ಜೊತೆಯಲ್ಲಿ ಎಲ್ಲನೂ ಚರ್ಚೆ ಮಾಡೋಣ ಅಂತ ಹೇಳಿ ಆದಿಚುಂಚನಗಿರಿ ವಿಜಯನಗರದ ಕಲ್ಯಾಣ ಮಂಟಪದಲ್ಲಿ ಭಾರತ ಸರ್ಕಾರದ ನಿವೃತ್ತ ನ್ಯಾಯಾಧೀಶರಾದಂಥ ಗೋಪಾಲ್ ಗೌಡರು, ಕರ್ನಾಟಕ ಹೈಕೋರ್ಟ್ನ